ಸರ್ ಈ ಸಲ ಎರಡೆರಡು ಮನೆ ಇರೋದ್ರಿಂದ ಒಂದು ನಾಣ್ಯಕ್ಕೆ ಹೆಂಗೆ ಎರಡು ಫೇಸು ಹಂಗೆ ಒಬ್ಬ ಮನುಷ್ಯನಿಗೆ ಟೂ ಫೇಸ್ ಇದ್ದೇ ಇರುತ್ತೆ. ಬಟ್ ರಿಯಲ್ ಫೇಸ್ ಅನ್ನೋದು ಬಿಗ್ ಬಾಸ್ ಒಳಗಡೆ ಹೋದ್ಮೇಲೆ ಅದು ಕಳಚಲೇಬೇಕು. ಅಂದರೆ ಮುಖವಾಡ ಕಳಚಿ ತಾನು ಹೇಗಿದ್ದೀವೋ ಆಗಿದ್ದರೆ ಮಾತ್ರ ಬಿಗ್ ಬಾಸ್ ಒಳಗಡೆ ಇದ್ದು ಬರ್ಲಿಕ್ಕೆ ಸಾಧ್ಯ. ಈ ಮುಖವಾಡ ಹಾಕ್ಕೊಂಡಾದ್ರೂ ನಾನು ಅಲ್ಲಿ ಜೈಸ್ ಬರ್ಬೋದಾ ಒಳಗಡೆ ಹೋದಂಥ ಕಂಟೆಸ್ಟೆಂಟ್ಸು ಅಥವಾ ಹೇಗೆ ಅನ್ನೋಂಥದ್ದು? ನೋಡಿ, ಕ್ಯಾಮ್ರಾ ಇದೆ ಅಂತ 2 ದಿನ ಚೆನ್ನಾಗಿರ್ಬೋದು, ನಿಮ್ಮ ಜೊತೆ 2 ದಿವಸ ಚೆನ್ನಾಗಿ ಮಾಡ್ಬೋದು. 3 ದಿನ ನನ್ನ ಕೋಪವನ್ನೆಲ್ಲ ತಾಪಗಳನ್ನು ಇಟ್ಕೋಬೋದು. 4ನೇ ದಿನ ಕಷ್ಟಪಟ್ಟು ಕೈ ಅಮುಕ್ಕೊಂಡು ನಾನು ಹೀಗೆ ಇರಬೇಕು, ಚೆನ್ನಾಗಿರಬೇಕು ಅಂತಿರ್ಬೋದು. ಬಟ್ 5ನೇ ದಿನ ನೀವ್ಯಾರು, ಏನು, ನಿಮ್ಮ ಹೆಂಗೆ ಬೆಳೆದಿದ್ದೀರಾ, ನಿಮ್ಮ ಮನಸ್ಥಿತಿ ಹೇಗಿದೆ, ನೀವು ಬೆಳೆದಿರೋ ಹಾದಿ ಏನು, ನಿಮ್ಮ ಅಪ್ಪ ಅಮ್ಮ ಕೊಟ್ಟಿರ್ತಕ್ಕಂಥ ಸಂದೇಶಗಳು ಯಾವುವು, ನಿಮ್ಮ ಜೀವನದಲ್ಲಿರ್ತಕ್ಕಂಥ ಆದರ್ಶಗಳು ಯಾವುವು, ನೀವು ಯಾವುದನ್ನು ಎತ್ತಿ ನೋಡ್ತೀರಾ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನೋದನ್ನು ಅಲ್ಲಿ ಕ್ರಮೇಣವಾಗಿ ಫಿಲ್ಟರ್ ಆಗಿ ಬತ್ತಲೆ ಹಾಕೊಂಡು ಬರ್ತೀರಾ. ಆ ಬತ್ತಲೆನೇ ಬಿಗ್ ಬಾಸ್ ಎಲಿಮಿನೇಷನ್ ಆಗ್ತಾ ಬರುತ್ತೆ. ಎಷ್ಟು ಬತ್ತಲೆ ಹಾಕ್ತೀರಾ ಅಷ್ಟು ಎಲಿಮಿನೇಷನ್ ಆಗ್ತಾ ಇರುತ್ತೆ. ಸೊ ಅಲ್ಲಿ ಮುಖವಾಡ ಹಾಕ್ಕೊಂಡು ಬದುಕೋದಿದೆಯಲ್ಲ, ಖಂಡಿತ ಆಗೋದಿಲ್ಲ. ಸೊ ವೆರಿ ಡಿಫಿಕಲ್ಟ್ ಟು ಲಿವ್ ವಿತ್ ಅ ಫೇಸ್ ಇನ್ ಬಿಗ್ ಬಾಸ್. ಸೊ ನೀವು ಅಲ್ಲಿ ನೈಜವಾಗಿ ಬದುಕಿದಷ್ಟೇ ನಿಮಗೆ ಅಲ್ಲಿ ಜೀವನ ಬದುಕೋಕ್ಕಾಗೋದು. ಯಾಕಂದರೆ ಅಲ್ಲಿ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಸುಮ್ಮನೆ ಯಾಕೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಅಂದರೆ, ಒಂದು ಈ ಕ್ಯಾಮ್ರಾ ಇದೆಯಲ್ಲ, ಈ ಕ್ಯಾಮ್ರಾ ಇಲ್ಲಿವರೆಗೂ ಬರುತ್ತೆ ಅಷ್ಟೇ. ಇಲ್ಲಿ ಹೋಗಬೇಕು ಕ್ಯಾಮ್ರಾ ಅಂದರೆ, ಅಥವಾ ಮೈಂಡೊಳಗೆ ಹೋಗಬೇಕು ಅಂದರೆ ಮಾತು ಬರಲೇಬೇಕು, ಮಾತಾಡಲೇಬೇಕು. ಮಾತು ನಿಮ್ಮ ಗ್ರಂಥ ಅಥವಾ ನಿಮ್ಮ ಶಬ್ದಕೋಶ ಏನಿದೆಯಲ್ಲ, ಅದು ನಿಮ್ಮ ಜೀವನದ 25 ವರ್ಷ 30 ವರ್ಷ ನೀವು ಸುತ್ತಮುತ್ತ ಬೆಳೆದುಕೊಂಡು ಎಷ್ಟು ಸಂಗ್ರಹಣೆ ಮಾಡಿದ್ದೀರಾ, ಗುಡ್ ಥಾಟ್ಸ್, ಗುಡ್ ಡೀಡ್, ವರ್ಡ್ಸ್, ಆ ಥರದ್ದು ಮೇಲೆ ಡಿಪೆಂಡ್ ಆಗುತ್ತೆ ಹೊರತು ನಿಮ್ಮ ಹತ್ರ ಏನೂ ಇಲ್ಲ ಇಲ್ಲಿ ಅಂದರೆ ಬಿಗ್ ಬಾಸಲ್ಲಿ ಬದುಕೋಕ್ಕಾಗೋದಿಲ್ಲ. ಸರ್ ಈ ಬಿಗ್ ಬಾಸ್ ಒಳಗಡೆ ಹೋಗೋದಕ್ಕೆ ಈ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಫೇಮಸ್ ಆಗಿರೋ ಅಂದರೆ ವಿಚಾರಗಳನ್ನ ತುಂಬ ತಿಳ್ಕೊಂಡಿದ್ರೆ ಮಾತ್ರ ನಾವು ಸರ್ವೈವ್ ಆಗ್ಲಿಕ್ಕೆ ಸಾಧ್ಯ ಒಳಗಡೆ ಹೋದಾಗ. ಸೊ ವಿಚಾರಗಳನ್ನ ತಿಳ್ಕೊಳ್ದೆ ಹೋದರೆ ಅಲ್ಲಿ ಸುಮ್ಮನೆ ಗೇಮ್ ಎಲ್ಲ ಆಡಿಕೊಂಡು ನಾನು ತುಂಬ ದಿನ ಬದುಕ್ತೀನಿ ಅನ್ನೋದು ಅಥವಾ ತುಂಬ ದಿನ ಸರ್ವೈವ್ ಆಗ್ತೀನಿ ಅನ್ನೋದು ಕಷ್ಟ. ಸೊ ನಿಮ್ಮ ಒಪಿನಿಯನ್ ಏನು ಸರ್? ಬಿಗ್ ಬಾಸ್ಗೆ ಹೋಗ್ಬೇಕಂದ್ರೆ ಏನು ಕ್ವಾಲಿಟೀಸ್ ಇರಬೇಕು ಅನ್ನೋಂಥದ್ದು? ನೋಡಿ, ನಾನು ಹೇಳೋದು ಈಗ ಸ್ವಲ್ಪ ಕಾಂಟ್ರವರ್ಸಿ ಆಗ್ಬೋದು. 2 ಉದಾಹರಣೆ ಕೊಡಬಲ್ಲೆ. ರಘು ಅಂತ ಬಿಗ್ ಬಾಸಲ್ಲಿ ನಮ್ಮಲ್ಲಿದ್ದ, ರಘು ವೈನ್ ಸ್ಟೋರ್, ಅಥವಾ ಇತ್ತೀಚೆಗೆ ಪ್ರಖ್ಯಾತಿ ಪಡೆದಿರ್ತಕ್ಕಂಥ ವಿಕಿಪೀಡಿಯಾ ಇರ್ಬೋದು. ಅವ್ರನ್ನ ನೀವು, ಅವರ ಕ್ರಿಯೇಟಿವಿಟಿ ಇದೆಯಲ್ಲ ನೆಕ್ಸ್ಟ್ ಲೆವೆಲ್. ಅವರ ಮಾತು, ಅವರು 30 ಸೆಕೆಂಡಿನ 2 ನಿಮಿಷದ ವಿಡಿಯೋ ಅಲ್ಲಿ ಒಂದು ಕಥೆನೇ ಹೇಳ್ಬಿಡ್ತಾರೆ. ವಿಗ್ ಹಾಕ್ಕೊಂಡು ಹೆಣ್ಮಕ್ಳಿಗೆ 2 ಡಬಲ್ ಆ್ಯಕ್ಟಿಂಗ್ ಮಾಡಿಕೊಂಡು ಎಲ್ಲವನ್ನೂ ಹೇಳ್ಬಿಡ್ತಾರೆ. ಅದೇ ನೀವು ಬಿಗ್ ಬಾಸ್ಗೆ ಅವ್ರನ್ನ ಕರ್ಕೊಂಡೋಗಿ ಅಥವಾ ನೀವೇ ಜನರಲಾಗಿ ಮಾತಾಡಿ ಸಪ್ಪೆ ಇರ್ತಾರೆ. ಯಾಕೆಂದರೆ ಅವ್ರದ್ದು ಕ್ರಿಯೇಟಿವ್ ಥಿಂಕಿಂಗ್ ವಿಡಿಯೋಗೆ ಯೋಚನೆ ಮಾಡಿ ಮಾತಾಡ್ತಾರೆ. ನಿಜ ಜೀವನದಲ್ಲಿ ಬದುಕಿ ಆ ಮನೇಲಿರಿ ಅಂದರೆ ಆಗೋದಿಲ್ಲ. ಸೊ ನನಗೆ ಆ ಸೋಷಿಯಲ್ ಮೀಡ್ಯಾದಲ್ಲಿ ಹೀರೋ ಆಗಿದ್ದಾರೆ, ಇನ್ಸ್ಟಾಗ್ರಾಮಲ್ಲಿ ಹೀರೋ ಆಗಿದ್ದಾರೆ, ಟಿಕ್ಟಾಕಲ್ಲಿ ಹೀರೋ ಆಗಿದ್ದಾರೆ, ಅವರು ಬಿಗ್ ಬಾಸಲ್ಲಿ ಬದುಕ್ತಾರೆ ಅನ್ನೋದು ಸುಳ್ಳು, ತಪ್ಪು. ಅದು ಅದರಷ್ಟು ಮೂರ್ಖತನ ಯಾವುದೂ ಇಲ್ಲ. ಸೋಷಿಯಲ್ ಮೀಡ್ಯಾದಲ್ಲಿ ನೀವು ಮುಂಚಿತವಾಗಿ 1 ಅವರ್ ಅಥವಾ 2 ಅವರ್ಸ್ ಅಥವಾ 1 ಡೇ ಮುಂಚೆನೇ ಪ್ಲ್ಯಾನ್ ಮಾಡಿರ್ತೀರ. ನಾನು ಈ ಸ್ಕ್ರಿಪ್ಟ್ ಬೇಕು, ಈ ಥರ ಬ್ಯಾಕ್ಗ್ರೌಂಡ್ ಬೇಕು, ಈ ಥರ ಮ್ಯೂಸಿಕ್ ಬೇಕು, ಈ ಥರ ಒಂದು ಇರೋದನ್ನು ಪರಿಕಲ್ಪನೆ ಮಾಡಿಕೊಂಡು ಆ್ಯಕ್ಟ್ ಮಾಡ್ತೀರಾ. ಅದಕ್ಕೆ ನಿಮ್ಮ ಕ್ರಿಯೇಟಿವಿಟಿನ ಹಾಕ್ತೀರಾ. ಆದರೆ ಬಿಗ್ ಬಾಸ್ ಮನೇಲಿ ಅದ್ರ ಮಾಡೋಕ್ಕಾಗೋದಿಲ್ಲ. ನಮ್ಮಲ್ಲಿ ರಘು ವೈನ್ ಸ್ಟೋರ್ ವಾಸ್ ಅ ಪಾಪ್ಯುಲರ್ ಔಟ್ಸೈಡ್ ಯೂಟ್ಯೂಬರ್. ವೀಡಿಯೋಸ್ಗಳೆಲ್ಲ ಇತ್ತು. ಮನೆಯಲ್ಲಿ ಆತ ಮನೆ ಜಂಪ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ. ಕ್ರಮೇಣ ಅವನು ಇಂಪ್ರೂವ್ ಆದ. ನನಗೀಗ ಬೇಡವೇ ಬೇಡ ಅಂತ ಹೇಳುವ ಮನಸ್ಥಿತಿ ರಘು ಅವ್ರದ್ದು. ಸೊ ಆ ರಘು ಮತ್ತು ಈ ಎಕ್ಸಾಂಪಲ್ ಇದೊಂದು ವಿಕಿಪೀಡಿಯಾ ಅವ್ರು ಬರ್ಬೋದಾ ಅಂತ ಹೇಳಿದ್ರೆ ಖಂಡಿತ ಅವ್ರು ಬಂದರೆ ಅವರಲ್ಲಿ ಇರೋಕ್ಕಾಗೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಇದು ನನ್ನ ಪರ್ಸನಲ್ ಅಭಿಪ್ರಾಯ. ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಫಾರ್ ವಿಕಿಪೀಡಿಯಾ ಆ್ಯಂಡ್ ರಘು. ಐ ಲೈಕ್ ದೇರ್ ಕಂಟೆಂಟ್. ಸರ್ ಇದು ಈ ಕ್ಷಣಕ್ಕೆ ಅಸಂಬದ್ಧ ಅನಿಸ್ಬೋದು. ಬಟ್ ಬಿಗ್ ಬಾಸಲ್ಲಿ ನೀವು 2 ಸೀಸನಲ್ಲಿ ಏನು ಕಲ್ತ್ರಿ ಸರ್? ಅಂದರೆ ತುಂಬ 2-3 ವರ್ಷ ಆಯಿತು. ಬಟ್ ಅಲ್ಲಿ ಹೋದ್ಮೇಲೆ ನಾನು ಈ ಗುಣನ ಕಲ್ತ್ಕೊಂಡೆ ಅಥವಾ ಇದನ್ನು ಕಲ್ತ್ಕೊಂಡೆ ಅದನ್ನು ನನ್ನ ಲೈಫಲ್ಲಿ ಅಳವಡಿಸ್ಕೊಂಡಿದ್ದೀನಿ ಅನ್ನೋದಾದರೆ ಏನು ಸರ್? ಏನು ಕಲಿಸ್ತು ಬಿಗ್ ಬಾಸ್ ಮನೆ? ಬಿಗ್ ಬಾಸ್ ಮನೇಲಿ ಏನು ಕಲಿಸ್ತು ಅಂದರೆ, ಇಲ್ಲಿ ಮಾತಾಡಿದ್ದು ಇನ್ನೊಂದು ಅಲ್ಲಿ ಹೇಳಬಾರ್ದು. ಯಾಕಂದರೆ ಎಲ್ಲ ಕಡೆ ಕ್ಯಾಮ್ರಾ ಇರುತ್ತೆ, ಅದು ನಮಗೆ ಬರುತ್ತೆ. ನಿಜ ಜೀವನದಲ್ಲಿ ಹಂಗೆ ಆಗುತ್ತೆ. ಸೊ ಯಾರೋ ಬಗ್ಗೆ ಯಾರೋ ಇಲ್ಲದೇ ಇದ್ದಾಗ ಹಗುರವಾಗಿ ಮಾತಾಡಿದ್ದು ತುಂಬ ನೆಗೆಟಿವ್ ಆಗುತ್ತೆ. ಸೊ ನಿಮಗೆ ಸೀಮಿತವಾಗಿರ್ತಕ್ಕಂಥ ವಿಷಯಕ್ಕೆ ನೀವು ಮಾತಾಡಬೇಕು. ಅವ್ರ ಮುಂದೆ ಯಾರು ಇರ್ತಾರೋ ಅವ್ರ ವಿಷಯ ಅಷ್ಟೇ ಮಾತಾಡಬೇಕು. ಇಲ್ಲದೇ ಇರೋ ವ್ಯಕ್ತಿ ಬಗ್ಗೆ ಮಾತಾಡಬಾರ್ದು. ಇಲ್ಲದೇ ಇರೋ ವ್ಯಕ್ತಿ ಬಂದಾಗ ಗೊತ್ತಿಲ್ಲ ಅಥವಾ ಅವ್ರನ್ನ ಪ್ರೇಸ್ ಮಾಡಬೇಕು. ನೆಗೆಟಿವ್ ಅಂತೂ ಮಾಡಬೇಡಿ ಲೈಫಲ್ಲಿ. ನಿಮ್ಮ ಸುತ್ತಮುತ್ತ ಇಲ್ಲದೇ ಇರೋ ವ್ಯಕ್ತಿನ ನೀವು ಡಿಫೆಂಡ್ ಮಾಡಿಕೊಂಡ್ರೆ ನಿಮ್ಮಂಥ ಒಳ್ಳೆ ಫ್ರೆಂಡ್ ಯಾರೂ ಇಲ್ಲ. ನಿಮ್ಮ ಸುತ್ತಮುತ್ತ ಇಲ್ಲದೇ ಇರೋ ವ್ಯಕ್ತಿಯನ್ನು ಯಾರು ಬೈತಾ ಇದ್ದರೆ ಅದನ್ನು ನಿಮ್ಗೆ ಗೊತ್ತಿಲ್ಲ ಅಂತ ಸುಮ್ಮನೆ ಇದ್ದರೆ ನೀವು ನಿಜವಾದ ಫ್ರೆಂಡು. ನಿಮ್ಮ ಸುತ್ತಮುತ್ತ ಇಲ್ಲದೇ ಇರತಕ್ಕಂಥ ಫ್ರೆಂಡನ್ನು ಯಾರಾದರೂ ಬೈತಾ ಇದ್ದರೆ ನಿಲ್ಲಿಸು, ಅವ್ರಿಲ್ಲ ಅಂತ ಹೇಳಿ ಅದನ್ನು ತಿಳಿಗೊಳಿಸೋದಿದೆಯಲ್ಲ, ಅದು ಒಳ್ಳೆ ಮನುಷ್ಯತ್ವ. ಇದನ್ನು ನಾನು ಕಲ್ತಿದ್ದೀನಿ. ಸೊ ನನ್ನ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡಿದ್ದೀನಿ. ನನ್ನ ಸುತ್ತಮುತ್ತ ನಂಗೆ ಯಾರು ಗೊತ್ತಿಲ್ಲದವ್ರ ಬಗ್ಗೆ ಮಾತಾಡ್ತಾ ಇದ್ರೆ ನಾನು ಅಲ್ಲಿರೋದಿಲ್ಲ. ನನ್ನ ಸುತ್ತಮುತ್ತ ಯಾರು ಇನ್ನೊಬ್ಬರು ಬೈತಾ ಇದ್ದರೆ ಅಥವಾ ಅವ್ರು ತಗೊಳ್ತಾ ಇದ್ದರೆ ನಾನು ಅದನ್ನು ಡಿಫೆಂಡ್ ಮಾಡ್ಕೊತೀನಿ. ಹಾಗಲ್ಲ, ಸುಮ್ಮನೆ ಮಾತಾಡಬೇಡಿ, ಅವ್ರು ಇದ್ದಾಗ ಮಾತಾಡೋಣ ಹೀಗೆ. ಸೊ ಬಿಗ್ ಬಾಸು
ಅಲ್ಲಿ ಕ್ಯಾಮ್ರಾ ಇರುತ್ತೆ, ಇಲ್ಲಿ ಭಗವಂತ ಇರ್ತಾನೆ, ಎಲ್ಲ ಕಡೆ ನೋಡ್ತಾ ಇರ್ತಾನೆ. ಸೊ ಬಿಗ್ ಬಾಸು ದೇವರು, ಅಲ್ಲಿ ಸುದೀಪು, ಅಷ್ಟೇ ವ್ಯತ್ಯಾಸ. ಸರ್, ಸಿನಿಮಾಗಳ ವಿಚಾರಕ್ಕೆ ಬಂದರೆ ವಿದ್ಯಾರ್ಥಿನಿಯರೇ ಆದಮೇಲೆ ಕನ್ನಡದಲ್ಲಿ ಬೇರೆ ಯಾವ ಪ್ರಾಜೆಕ್ಟ್ಗಳನ್ನು ಒಪ್ಕೊಂಡಿದ್ದೀರಾ? ಜೊತೆಗೆ ಅದರ್ ಲ್ಯಾಂಗ್ವೇಜಸಲ್ಲೂ ಸಿನಿಮಾ ಮಾಡ್ತಿದ್ದೀರಿ ಅಂತ ಕೇಳ್ಪಟ್ಟೆ. ಯಾವ ಸಿನಿಮಾ ಅನ್ನೋಂಥದ್ದು? ನಾನು ಒಂದು ಮಿಸ್ಟರ್ ಇ ಅಂತ, ಮಿಸ್ಟರ್ ಇ ಅದನ್ನು ಪ್ರೊನೌನ್ಸಿಯೇಷನ್ ಮಾಡಬೇಕಾದ್ರೆ ಮಿಸ್ಟ್ರಿ ಅಂತ ಒಂದು ಸೈನ್ಸ್ ಫಿಕ್ಷನ್ ಮೂವಿ ಹಿಂದಿ, ಕನ್ನಡ, ತಮಿಳಲ್ಲಿ ಬರ್ತಾ ಇದೆ. ಅಲ್ಲಿ ನಾನೊಬ್ಬ ಸೈಂಟಿಸ್ಟಿನ ಪಾತ್ರ. ಈ ಇಬ್ಬರು ಹುಡುಗರನ್ನು ಚಿಕ್ಕ ವಯಸ್ಸಿನಿಂದ ದೊಡ್ಡವರವರೆಗೂ ಒಂದು ರಾಜಕೀಯ ಪಕ್ಷ ಕಟ್ಟಿ ಒಂದು ದೇಶ ಆಳುವವರನ್ನು ಟ್ರೈನ್ ಮಾಡಬೇಕು ಅಂತ ಹೇಳಿ ಒಂದು ಸೈನ್ಸ್ ಫಿಕ್ಷನ್. ನನ್ನ 3 ಶೇಡಲ್ಲಿ ನನ್ನ ಸೈಂಟಿಸ್ಟ್ ಯಂಗರ್ ಲುಕ್ಕು, ಬೆಳೆಸ್ಬೇಕಾದ್ರೆ ಒಂದು ಮಿಡಲ್ ಲುಕ್ಕು, ಅವ್ರು ದೊಡ್ಡವರಾದಾಗ ನನ್ನ ಓಲ್ಡ್ ಲುಕ್ಕು, ಈ ಥರದ್ದು 3 ಶೇಡ್ ಹಾಕ್ಕೊಂಡು ಮಿಸ್ಟರ್ ಇ ಅಂತ ಹೇಳಿ ಒಂದು ಪಿಕ್ಚರನ್ನು ನಾನು ಮೊನ್ನೆ ಶೂಟ್ ಮಾಡಿ ಕಂಪ್ಲೀಟ್ ಮಾಡಿದೆ. ಅಲ್ಲಿ ಪೋಷಕ ನಟ, ಬಟ್ ಅದು ತುಂಬ ಲೆಂತಿ ಪೋಷಕ ನಟ. ಗಡ್ಡ, ಸೈಂಟಿಸ್ಟು, ಸೈನ್ಸ್ ಫಿಕ್ಷನ್ ತುಂಬ ಚೆನ್ನಾಗಿದೆ. ಆಕಾಶ್ ಅಂತ ಡೈರೆಕ್ಟ್ರು, ಅವರು ಮಾಡಿರ್ತಕ್ಕಂಥ ಇದು ಸ್ಟೋರಿ ತುಂಬ ಪ್ರೀತಿಯಿಂದ, ತುಂಬ ಯೋಚನೆ ಮಾಡಿ, ಮಾಡರ್ನ್ ಮೂವಿ, ಕನ್ನಡ ಮೂವಿ ಆ್ಯಂಡ್ ಇಟ್ಸ್ ಹಿಂದಿ ಎರಡು ಮಾಡಿರ್ತಕ್ಕಂಥ ಪಿಕ್ಚರು. ಅದ್ರಲ್ಲಿ ಬರ್ತಾ ಇದ್ದೀನಿ ನಾನು, ಮಿಸ್ಟರ್ ಇ ಅಂತ. ದಟ್ ಇಸ್ ದ ನೆಕ್ಸ್ಟ್ ಸಬ್ಜೆಕ್ಟ್ ವಿಚ್ ಐ ಆಮ್ ಡೂಯಿಂಗ್. ಸರ್, ನನ್ನ ಕೊನೆಯ ಪ್ರಶ್ನೆ, ಅದೇ ಬಿಗ್ ಬಾಸ್ಗೆ ಹೇಳಿ ಸೀಸನ್ 11, ಸೊ ಅಲ್ಲಿ ಬರ್ತಕ್ಕಂಥ ಕಂಟೆಸ್ಟೆಂಟ್ಗೆ ನಿಮ್ಮ ಕಡೆಯಿಂದ ಒಂದು ವಿಶ್ಯು, ಜೊತೆಗೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಿ ಈ ಸೀಸನ್ನಿಂದ, ಮತ್ತು ನಿಮ್ಮ ಕಿಚ್ಚ ಬಾಸ್ ಸ್ವ್ಯಾಗ್ ಬಗ್ಗೆ ಫೈನಲ್ ವರ್ಡ್ಸ್. ಬಿಗ್ ಬಾಸ್ 11ರ ಎಲ್ಲ ಕಂಟೆಸ್ಟೆಂಟ್ಸ್ಗೂ ನನ್ನೊಂದು ಕಿವಿ ಮಾತು, ನೀವು ನಿಮ್ಮ ಹಾಗಿರಿ, ಯಾರ ಅನುಕರಣೆ ಮಾಡಬೇಡಿ. ನಿಮಗೇನು ಅನಿಸುತ್ತೋ ಅವಾಗಲೇ ಪಟ್ಟಂತ ಮಾತಾಡಿ. ಕ್ಯಾಮ್ರಾ ಎಲ್ಲ ಕಡೆ ಇದೆ, ಬಾಯಿಂದ ತೆಗೆದು ಮಾತಾಡಿದ್ರೇ ನಿಮ್ಮ ವಿಷಯ ಗೊತ್ತಾಗೋದು. ಆಗುವ ಅನ್ಯಾಯದ ಬಗ್ಗೆ ಮಾತಾಡಿದ್ರೆ ನೀವು ಸರಿ ಅನ್ಸ್ಕೊತೀರಾ. ಆಗುವ ಅನ್ಯಾಯದ ಬಗ್ಗೆ ಸುಮ್ಮನೆ ಕೂತ್ಕೊಂಡ್ರೆ ಆ ಅನ್ಯಾಯಕ್ಕೂ ನಿಮಗೂ ಸಂಬಂಧ ಇದೆ, ನೀವು ಅದನ್ನು ಸಮರ್ಥನೆ ಮಾಡ್ಕೊತಾ ಇದ್ದೀರಾ ಅಂತ ಆಗುತ್ತೆ. ನ್ಯಾಯ ನೀತಿಯಿಂದ ಬದುಕಿದ್ರೆ ಜನರಿಗೆ ಹತ್ತಿರ ಆಗ್ತೀರಾ, ಎಮೋಷನಿಂದ ಬದುಕಿದ್ರೆ ಹತ್ತಿರ ಆಗ್ತೀರಾ. ನಿಮ್ಮ ನೈಜ ಕಷ್ಟದ ಕಥೆಗಳನ್ನು ನೀವು ಯಾವುದೇ ಒಂದು ಶೋ ಆಫ್ ಇಲ್ದೇ ಜನರಿಗೆ ಹೇಳಿದ್ರೆ ಹತ್ತಿರ ಆಗ್ತೀರಾ. ಯಾಕೆಂದರೆ ಬಹುಸಂಖ್ಯಾ ಜನರು ತುಂಬ ಕಷ್ಟದಿಂದ ಮೇಲೆ ಬಂದಿರ್ತಾರೆ. ನೀವು ಅವರಲ್ಲಿ ಒಬ್ಬರಾಗಿರಬೇಕು ಅಂತ ಹೇಳಿದ್ರೆ ನೀವು ಅವ್ರ ಥರನೇ ಬದುಕಬೇಕು. ಆಡಂಬರದ ಆಟ ಇಲ್ಲಿ ನಡೆಯೋದಿಲ್ಲ. ನೈಜತೆಯಿಂದ ಬದುಕಿದ್ರೆ ನಿಮಗೆ ಅಲ್ಲಿ ಬದುಕಿದೆ. 100 ದಿನ ಮೇಲೆ ನನಗೆ ಗೊತ್ತಿರೋ ಪ್ರಕಾರ ಈ ಸಲ ಬಿಗ್ ಬಾಸ್ 125 ದಿನದ ಒಂದು ಎಪಿಸೋಡ್ ಆಗಿರುತ್ತೆ, ಎಕ್ಸ್ಟೆಂಡೆಡ್ ಬಿಗ್ ಬಾಸ್ ಆಗಿರುತ್ತೆ. ಆ 125 ದಿನ ಹೊರ ಜಗತ್ತಿನ ಯಾವುದೇ ಕಾಂಟ್ಯಾಕ್ಟ್ ಇಲ್ಲದೆ, ಮೊಬೈಲ್ ಇಲ್ಲದೆ, ಇನ್ಫಾರ್ಮೇಷನ್ ಇಲ್ಲದೆ, ಫ್ಯಾಮ್ಲಿ, ಫ್ರೆಂಡ್ಸು, ರಿಲೇಟಿವ್ಸ್ ಇಲ್ಲದೇ ಬದುಕೋದೊಂದು ಛಲ ಇದೆಯಲ್ಲ, ಆ ಛಲವನ್ನು ಸಾಧಿಸಿ ಜನರ ಮನೆಯ ಮಾತಾಗಿ ಆಚೆ ಬನ್ನಿ. ನಿಮಗೆ 1 ವರ್ಷ ನಿಮ್ಮನ್ನು ರಾಜರ ಥರ ನೋಡ್ಕೊತಾರೆ, ಆಮೇಲೆ ಕಮ್ಮಿಯಾಗಿ ಹೋಗುತ್ತೆ, ಅದು ಬೇರೆ ವಿಷಯ. ಹೊಸ ಸೀಸನ್ ಬಂದಾಗ ಜನ ಮರ್ತೋಗ್ಬಿಡ್ತಾರೆ. ಅದಕ್ಕೊಂದು ಕ್ರಾಸ್ ಕ್ವಶನು ಏನಂದರೆ, ಬಿಗ್ ಬಾಸ್ಗೆ ಹೋಗಿ ಬಂದ ತಕ್ಷಣ ನಾವು ಹೊಸ ಬದುಕು ಸಿಕ್ಬಿಡುತ್ತೆ, ನಾವು ಇನ್ಮೇಲೆ ರಾಯಲ್ಲಾಗಿ ಬದುಕ್ಬೋದು, ಅದರಿಂದ ಇನ್ನೊಂದನ್ನು ನಾವು ಬದುಕು ಕಟ್ಕೊಳ್ಳೋದಕ್ಕೆ ಬಿಗ್ ಬಾಸ್ ಒಂದು ವೇದಿಕೆ ಆಗುತ್ತೆ. ಅಫ್ಕೋರ್ಸ್ ಎಷ್ಟೋ ಜನ ಬದುಕು ಕಟ್ಕೊಂಡಿದ್ದಾರೆ, ಬಟ್ ಬಿಗ್ ಬಾಸ್ಗೆ ಹೋಗಿ ಬಂದಿರೋರು ಎಷ್ಟೋ ಜನ ಇವತ್ತಿಗೂ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅಂದರೆ ಅವ್ರ ಸಿನಿಮಾ, ಸೀರಿಯಲ್ಲು, ಯಾವುದೇ ಒಂದು ಇದು ಕೂಡ ಅವ್ರಿಗೆ ಆಪರ್ಚುನಿಟಿ ಸಿಗ್ತಾ ಇಲ್ಲ. ಸೊ ಹೆಂಗೆ ಡಿಫೈನ್ ಮಾಡ್ತೀರಿ ಸರ್ ಈ ಬಿಗ್ ಬಾಸ್ ವೇದಿಕೆನ? ನೋಡಿ, ನನಗೆ ಬಿಗ್ ಬಾಸು ಕೇವಲ ಸಾಮಾಜಿಕ ಹೋರಾಟಗಾರ, ಇವ್ರು ಕೇಸ್ ದಾವೆ ಹಾಕಿದ್ರು, ಸಂಬರ್ಗಿನವ್ರು ದಾವೆ ಹಾಕಿದ್ರು, ಸಂಬರ್ಗಿ ಬರೀ ನ್ಯೂಸ್ ಪೇಪರಲ್ಲಿ ಎಲ್ಲೋ ಸಂಬರ್ಗಿ, ಪ್ರಶಾಂತ್ ಸಂಬರ್ಗಿ ಅಂತ ಬರ್ತಾಯಿತ್ತು, ಆ ಮುಖವಾಡ ಗೊತ್ತಿರಲಿಲ್ಲ. ನನಗೆ ಬಿಗ್ ಬಾಸ್ ಬೇಕಾಗಿತ್ತು, ಯಾಕಂದರೆ ನಾನು ಮಾಡುವ ಕೆಲಸ ಒಂದು ಫೇಸ್ ಯಾವುದೊಂದು ಬೇಕಾಗಿತ್ತು. ನಾನು ಮಾಡುವ ಅನೇಕ ಹೋರಾಟ, BDA ಒತ್ತುವರಿ ಆಗಿರ್ಬೋದು, ಲೇಕ್ ಎಂಕ್ರೋಚ್ಮೆಂಟ್ ಆಗಿರ್ಬೋದು, ಎಷ್ಟು ಕೆಲಸಗಳು ಮಾಡಿದ್ದೇವೆ ನಾವು. ಅದಕ್ಕೆ ನಮ್ಮದು ಬರೀ ಕೇಸ್ ಹಾಕಿದ್ದೀವಿ ಅದು ಯಾರೂ ಒಂದು ಗೊತ್ತಿರಲಿಲ್ಲ. ಅದು ತುಂಬ ವಯಸ್ಸಾದ ವ್ಯಕ್ತಿನ, ಚಿಕ್ಕ ಹುಡುಗಾನ, ಏನು ಗೊತ್ತಿಲ್ಲ, ಅದಕ್ಕೊಂದು ಫೇಸ್ ಇರಲಿಲ್ಲ. ನಮಗೆ ಬಿಗ್ ಬಾಸ್ ಬೇಕಾಗಿತ್ತು. ನಮಗೆ ಬಿಗ್ ಬಾಸಿಂದ ದುಡ್ಡು ಬರುತ್ತೆ, ನಾವು ಆ್ಯಕ್ಟಿಂಗ್ ಹೋಗ್ತೀವಿ, ನಾವು ಪಿಕ್ಚರಲ್ಲಿ ಮಾಡ್ತೀವಿ ಅನ್ನೋದು ಆಸೆಯಿಂದಲ್ಲ. ಜನರಿಗೆ ನಾವು ಮಾಡುವ ಕೆಲಸ ಹತ್ತಿರ ಆಗಬೇಕು, ಮುಂದೆ ಮಾಡುವ ಕೆಲಸಕ್ಕೆ ನಮಗೆ ಈಸಿ ಆಗಬೇಕು ಅನ್ನೋದಕ್ಕೆ ನಾವು ಬಿಗ್ ಬಾಸ್ ಆಯ್ಕೆ ಮಾಡ್ಕೊಂಡ್ವಿ. ಆದರೆ ಬಿಗ್ ಬಾಸಿಂದ ಒಂದು ಬದುಕು ಕಟ್ಕೋತಾರೆ ಅಂತ ಹೇಳೋದು ಅದು ಸುಳ್ಳು. ನಿಮ್ಮ ಟ್ಯಾಲೆಂಟ್ ಮೇಲೆ ಆಗುತ್ತೆ. ಯಾಕೆಂದರೆ ಬಿಗ್ ಬಾಸನ್ನು ನಿಮ್ಮನ್ನು ಪಾಪ್ಯುಲರ್ ಮಾಡುತ್ತೆ. 6 ತಿಂಗಳಿಂದ 1 ವರ್ಷವರೆಗೂ ನಿಮ್ಮ ಪಾಪ್ಯುಲರ್ ಮಾಡುತ್ತೆ. ಆ ಟೈಮಲ್ಲಿ ನೀವು ಪಿಕ್ಚರ್ಗಳನ್ನು ಮಾಡಿ, ಹೆಚ್ಚು TVಗಳನ್ನು ಮಾಡಿ, ನೀವು ಕೆಲಸಕ್ಕೆ ತೊಡಸ್ಕೊಂಡ್ರೆ, ನೀವು ಕೇವಲ ನಾನು ಸ್ವರ್ಗದಲ್ಲೇ ನನಗೆ ಪಬ್ಲಿಸಿಟಿಯಲ್ಲೇ ನನಗೆ ಇಂಟರ್ವ್ಯೂಗಳೇ ಕೊಡ್ತಾ ಇದ್ದೀನಿ, ನನಗೆ ಅದೇ ಆಗುತ್ತೆ, ನಿಮ್ಗೆ ಆಗೋದಿಲ್ಲ. ದಯವಿಟ್ಟು ಯು ಹ್ಯಾವ್ ಟು ಕಮ್ ಔಟ್ ಆ್ಯಂಡ್ ವರ್ಕ್, ಸ್ಟಾರ್ಟ್ ಪ್ರಾಜೆಕ್ಟ್ಸ್. ಯು ಹ್ಯಾವ್ ಟು ಬಿ ಪಾರ್ಟ್ ಆಫ್ ವೆಬ್ ಸೀರೀಸು, ಏನೋ ಕಾಣಿಸ್ಕೊತಾ ಇರಬೇಕು. ಜೋ ದಿಕ್ತಾ ಹೇ ಓ ಬಿಕ್ತಾ ಹೇ. ನೀವು ಕಾಣಿಸ್ಕೊಂಡಿದ್ದಾಗಲೇ ಜಾಸ್ತಿ ಆಗೋದು. ಸೊ ಲೈಫ್ ಹಾಳಾಗಿದೆ ಅನ್ನೋದು ಅದಕ್ಕೆ ನಾನು ನಂಬೋದಿಲ್ಲ. ಪ್ರಾಬಬ್ಲಿ ಅವ್ರಿಗೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಲಿ ಇಲ್ಲದೇ ಇರ್ಬೋದು, ಬೇರೆ ಇಂಡಸ್ಟ್ರಿಯಲ್ಲಿ ಅವ್ರು ಸಕ್ಸಸ್ಫುಲ್ ಆಗಿರ್ತಾರೆ. ಸಕ್ಸಸ್ ಆಫ್ ಅ ಪರ್ಸನ್ ಬರೀ ಟಿವಿಯಲ್ಲಿ, ಪಿಕ್ಚರಲ್ಲಿ, TV ಸೀರಿಯಲ್ ಮಾಡಿದ ತಕ್ಷಣ ಸಕ್ಸಸ್ ಅನ್ನೋದು
ತಪ್ಪು. ನನ್ನ ರಿಯಲ್ ಎಸ್ಟೇಟ್ ಉದ್ಯಮದಲ್ಲೇ ಫಿಲಿಮ್ ಸ್ಟಾರ್ ಮಾಡೋಕ್ಕಿಂತ ಹೆಚ್ಚು ನಾವು ದುಡ್ಡು ಮಾಡ್ತೀವಿ. ಸೊ ಅದು ಸಕ್ಸಸ್ ಅಂತ ಹೇಳೋಕ್ಕಾಗ ಪಿಕ್ಚರಲ್ಲಿ ಕಮ್ಮಿ ಮಾಡ್ತೀವಪ್ಪ ನಾವು. ಆ ಪಿಕ್ಚರಲ್ಲಿ ಬರೋಲ್ಲ, ಯಾಕಂದರೆ ಆ ಟೈಮು ಇದು ಆಮೇಲೆ ನಮ್ಮದು ಕೋರ್ಟ್ ಕೇಸ್ಗಳು, ಟ್ರಾವೆಲಿಂಗು, ಪಿಕ್ಚರ್ ಮಾಡೋದಿಲ್ಲ. ಎಷ್ಟೊಂದು ಪಿಕ್ಚರ್ ಕರೆದು ಕೊಡ್ತಾರೆ. ಇನ್ಸ್ಪೆಕ್ಟರ್ ಪಾತ್ರ ಇದೆ, MLA ಪಾತ್ರ ಇದೆ, ಬಂದು ಮಾಡಿ ಅಂತ. ಅವ್ರು ಕೊಡೋ 25,000 30,000 ಅದು ನಾನು ಕಮ್ಮಿ ಅಂತ ಹೇಳ್ತಾ ಇಲ್ಲ. ಅದನ್ನು ನಾನು ಎಲ್ಲೂ ತೊಗೊಂಡು ಹೋಗೋದಿಲ್ಲ. ಅದಕ್ಕಿಂತ ಹೆಚ್ಚು ನನ್ನ ಉದ್ಯೋಗ ಇದೆ, ನನ್ನ ರಿಯಲ್ ಎಸ್ಟೇಟ್ ಇದೆ, ಕನ್ಸ್ಟ್ರಕ್ಷನ್ ಇದೆ, ಲಾ ಇದೆ, ಇದೆಲ್ಲ ಮಾಡ್ಕೊಂಡಿರ್ಬೇಕು, ನಮಗೆ ಅದು ಹೆಚ್ಚು ಸಕ್ಸಸ್ ಸಿಗುತ್ತೆ. ಸೊ ಕೇವಲ ಮಾಧ್ಯಮದಲ್ಲಿ, ಪಿಕ್ಚರ್ಗಳಲ್ಲಿ, ಟಿವಿಗಳಲ್ಲಿ ಬಂದರೆ ಸಕ್ಸಸ್ ಅನ್ನೋ ಭ್ರಮೆ ಇದ್ದರೆ ಅದು ದಯವಿಟ್ಟು ತಲೆಯನ್ನು ತೆಗೆದಾಕಿ. ಥ್ಯಾಂಕ್ ಯು ಸೋ ಮಚ್ ಸರ್, ಜಾಸ್ತಿ ಟೈಮ್ ಕೊಟ್ಟು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಪ್ರಶಾಂತ್ ಸಂಬರ್ಗಿ ಸರ್ ಮಾತುಗಳಾಗಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.